A 42-year-old lady, she was living in a 7-story building. 42 ವರ್ಷದ ಒಬ್ಬ ಮಹಿಳೆ ಅದು 7ನೇ ಮಹಡಿ ಉಳ್ಳಂತಹ ಒಂದು ಕಟ್ಟಡದಲ್ಲಿ ವಾಸ ಮಾಡುತ್ತಿದ್ದಳು. During the earthquake, the building collapsed. ಭೂಕಂಪದ ಸಮಯದಲ್ಲಿ ಆ ಕಟ್ಟಡ ಬಿದ್ದು ಹೋಯಿತು. And when all was said and done, nearly 1,000 people were dead. ಸುಮಾರು ಸಾವಿರಾರು ಜನರು ಅಲ್ಲಿ ಸತ್ತು ಹೋದರು. The rescue team who were searching for survivors pulled this lady out of rubbles. ಸುರಕ್ಷಾ ಸಿಬ್ಬಂದಿಗಳು ಈ ಮಹಿಳೆಯನ್ನು ಕಂಡು ಆಕೆಯನ್ನು ಎಳೆದು ರಕ್ಷಿಸಿದರು. They took her out after 5 days. 5 ದಿನಗಳ ನಂತರ ಆಕೆಯನ್ನು ತೆಗೆದುಕೊಂಡು ಬಂದರು. She was lying there in freezing temperature. ಶೀತ ವಾತಾವರಣದಲ್ಲಿ ಆಕೆ ಅಲ್ಲಿ ಇದ್ದುಕೊಂಡಿದ್ದಳು. She was there without food and water. ಅಲ್ಲಿ ನೀರು ಆಹಾರವಿಲ್ಲದೆ ಆಕೆ ಇದ್ದಳು. How was she able to survive? ಹೇಗೆ ಆಕೆ ಬದುಕುವುದಕ್ಕೆ ಸಾಧ್ಯವಾಯಿತು? A closet fell upon her. ಮತ್ತು ಅದು ಆಕೆಯ ಮೇಲೆ ಬಿದ್ದು ಹೋಯಿತು. And she was safe inside a closet. ಮತ್ತು ಅದರ ಮಧ್ಯದಲ್ಲಿ ಆಕೆ ಇದ್ದಳು. 5 days, even without food and water, she could survive. ನೀರು ಆಹಾರವಿಲ್ಲದೆ 5 ದಿನಗಳ ತನಕ ಆಕೆ ಬದುಕುಳಿದಳು. Her closet became her refuge. ಆಕೆಯ ಕಬೋರ್ಡ್ ಆಕೆಗೋಸ್ಕರ ಅದು ಒಂದು ಆಶ್ರಯವಾಗಿ ಉಳಿದಿತ್ತು. Yes, dear friends, if we have to survive challenges of life, ಮತ್ತು ಹೌದು ನನ್ನ ಸ್ನೇಹಿತರೆ, ಜೀವಿತದ ಎಲ್ಲ ಸವಾಲುಗಳಲ್ಲಿ ನಾವು ಬದುಕುಳಿಯಬೇಕು. we must seek refuge in our prayer closet. ಮತ್ತು ನಮ್ಮ ಪ್ರಾರ್ಥನೆಯ ಕೋಣೆಯಲ್ಲಿ ನಮ್ಮ ಆಶ್ರಯವನ್ನು ನಾವು ಹುಡುಕಿ ಹೋಗಬೇಕು. Those prayers will make us to face any kind of difficulties. ಮತ್ತು ಆ ಪ್ರಾರ್ಥನೆಗಳು ಯಾವುದೇ ಕಠಿಣ ಪರಿಸ್ಥಿತಿ ಬಂದರೂ ಎದುರಿಸುವುದಕ್ಕೆ ಸಹಾಯ ಮಾಡುತ್ತವೆ. Our Lord Jesus is our refuge. ಕರ್ತನಾದ ಯೇಸು ನಮ್ಮ ಆಶ್ರಯ ಸ್ಥಾನವಾಗಿದ್ದಾನೆ. Jesus is our refuge. ಯೇಸು ನಮ್ಮ ಆಶ್ರಯವಾಗಿದ್ದಾನೆ. The righteous run into the name of Jesus and they are safe. ನೀತಿವಂತನು ಯೇಸುವಿನ ನಾಮದಲ್ಲಿ ಓಡಿ ಅಲ್ಲಿ ಅವನು ಸುರಕ್ಷಿತನಾಗಿರುತ್ತಾನೆ ಎಂದು ಹೇಳಲ್ಪಟ್ಟಿದೆ. We have a God who answers prayers. ಪ್ರಾರ್ಥನೆಗೆ ಉತ್ತರಿಸುವಂತ ದೇವರು ನಮಗಿದ್ದಾರೆ. That's why we have come to him, dear friends. ಅದಕ್ಕಾಗಿಯೇ ಪ್ರಿಯ ಸ್ನೇಹಿತರೆ ಆತನ ಬಳಿಗೆ ಬಂದಿದ್ದೇವೆ. Jesus is our hiding place. ಯೇಸುವೇ ನಮಗೆ ಮರೆಯಾದ ಸ್ಥಳವಾಗಿದ್ದಾರೆ.